18ನೇ ಪ್ರಶ್ನೆಯನ್ನ ಗಮನಿಸಿ. 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣಾ ಗೋಪುರದ ಮೇಲ್ತುದಿ ಮತ್ತು ಪಾದಗಳನ್ನ ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇವೆ. ಹಾಗಾದರೆ ಪ್ರಸರಣಾ ಗೋಪುರದ ಎತ್ತರವನ್ನ ಕಂಡು ಹಿಡಿಯಿರಿ. ಸೊ ಇಲ್ಲಿ AB ಅನ್ನೋದೇನಾಯ್ತು ಮಕ್ಕಳೇ? ಪ್ರಸರಣ ಗೋಪುರದ ಎತ್ತರ. ಸೊ ಈ ಎತ್ತರವನ್ನ ಕಂಡು ಹಿಡಿಬೇಕಾಗಿದೆ. ಸೊ ಇಲ್ಲಿ ಕಟ್ಟಡದ ಎತ್ತರ ಎಷ್ಟಿದೆ? 20 ಮೀಟರ್ ಇದೆ. ಕಟ್ಟಡದ ಎತ್ತರ BC ಅಲ್ವಾ? ಸೊ BC ಏನಾಗಿದೆ? ಕಟ್ಟಡದ ಎತ್ತರ. ಸೊ 20 ಮೀಟರ್. ಸೊ ಇಲ್ಲಿ ಉನ್ನತ ಕೋನ ಥೀಟಾ ಎಷ್ಟಿದೆ? ಉನ್ನತ ಕೋನ ಥೀಟಾ 60 ಡಿಗ್ರಿ ಮತ್ತು 45 ಡಿಗ್ರಿ ಇದೆ. ಸೊ ಇಲ್ಲಿ ಪ್ರಸರಣ ಗೋಪುರದ ಎತ್ತರ ಯಾವುದು? AB ಅಲ್ವಾ? ಸೊ AB ಪ್ರಸರಣ ಗೋಪುರದ ಎತ್ತರ. ಸೊ ಇದನ್ನ ನಾವು ಕಂಡುಹಿಡಿಬೇಕಾಗಿರೋದು. ಸೊ ಇಲ್ಲಿ ತ್ರಿಭುಜ BCD. ಸೊ ತ್ರಿಭುಜ BCD ಚಿಕ್ಕ ತ್ರಿಭುಜವನ್ನ ಗಮನಿಸಿದ್ರೆ, ಸೊ ಇಲ್ಲಿ BCD ಸೊ ಇದೇನಾಗಿದೆ? 45 ಡಿಗ್ರಿ ಅಲ್ವಾ? ಸೊ ಇದು 45 ಡಿಗ್ರಿ ಇದೆ ಚಿಕ್ಕ ತ್ರಿಭುಜ. ಸೊ ಇಲ್ಲಿ BC ಅಳತೆ ಏನಾಗಿದೆ? 20 ಮೀಟರ್ ಆಗಿದೆ. ಯಾಕಂದ್ರೆ ಇಲ್ಲಿ ನೋಡಿ, ಇದು ಒಂದು ರೆಕ್ಟ್ಯಾಂಗಲ್. ಸೊ ಇಲ್ಲೊಂದು ಆಯತ ಫಾರ್ಮ್ ಅಲ್ಲಿ ಇದ್ರೆ, ಸೊ ಇಲ್ಲಿ ಅಭಿಮುಖ ಬಾಹು. ಸೊ ಇಲ್ಲಿ BC ಬಾಹು ಏನಾಗಿದೆ? ಇಲ್ಲಿ EF ಅಂತ ತಗೊಂಡ್ರೆ ಸೊ ಇದಕ್ಕೆ ಈಕ್ವಲ್ ಆಗಿರತ್ತೆ. ಹಾಗಾಗಿ ಇಲ್ಲಿ BC ಯ ಬಾಹುವಿನ ಅಳತೆ ಎಷ್ಟಿದೆ? 20 ಮೀಟರ್. ಸೊ ಇದೇನಾಗತ್ತೆ ಹೇಳಿ? tan 45 ಡಿಗ್ರಿ ತ್ರಿಭುಜ BCD ಯಲ್ಲಿ tan 45 ಡಿಗ್ರಿ ಏನಾಗತ್ತೆ? BC ಡಿವೈಡೆಡ್ ಬೈ CD ಆಗತ್ತೆ. ಸೊ ಇಲ್ಲಿ tan 45 ಡಿಗ್ರಿ ಏನಾಗತ್ತೆ ಹೇಳಿ? BC 20 ಮೀಟರ್ ಡಿವೈಡೆಡ್ ಬೈ CD. ಸೊ ಇಲ್ಲಿ tan 45 ಅಂದ್ರೆ 1 ಈಕ್ವಲ್ ಟು ಏನಾಗತ್ತೆ? 20 ಮೀಟರ್ ಡಿವೈಡೆಡ್ ಬೈ CD. ಸೊ CD ಈಕ್ವಲ್ ಟು ಏನಾಗತ್ತೆ? 20 ಮೀಟರ್ ಆಗತ್ತೆ. ಸೊ ಇಲ್ಲಿ CD ಯ ಅಳತೆ ಎಷ್ಟು ಸಿಕ್ಕಿದೆ ನಮಗೆ? 20 ಮೀಟರ್ ಸಿಕ್ಕಿದೆ. ಸೊ ಈಗ ಏನ್ ಮಾಡೋಣ? ದೊಡ್ಡ ತ್ರಿಭುಜ ACD ಯಲ್ಲಿ, ಸೊ ACD ಯಲ್ಲಿ ತ್ರಿಭುಜ ACD ಯಲ್ಲಿ tan ಥೀಟಾ ಡಿಗ್ರಿ ಏನಾಗತ್ತೆ ಹೇಳಿ? ಸೊ ಇಲ್ಲಿ ACD ಯಲ್ಲಿ AC ಡಿವೈಡೆಡ್ ಬೈ CD ಅಲ್ವಾ? ಸೊ AC ಡಿವೈಡೆಡ್ ಬೈ CD ಆಗತ್ತೆ. ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಆಗತ್ತೆ. AC ಡಿವೈಡೆಡ್ ಬೈ CD. ಸೊ tan 60 ಡಿಗ್ರಿ ಈಕ್ವಲ್ ಟು, ಸೊ AC ಅನ್ನ ಗಮನಿಸಿ. AC ಬಾಹುವಿನ ಗಮನಿಸಿದ್ರೆ AB ಪ್ಲಸ್ BC. ಸೊ ಇವುಗಳನ್ನ ಕೂಡಿದಾಗ ನಮ್ಗೆ AC ಯ ಉದ್ದ ಗೊತ್ತಾಗತ್ತೆ. ಹಾಗಾಗಿ ಇಲ್ಲಿ AB ಪ್ಲಸ್ BC ಅಂತ ಬರೆಯೋಣ ಇದನ್ನ. AB ಪ್ಲಸ್ BC ಡಿವೈಡೆಡ್ ಬೈ CD ಯ ಬೆಲೆ ಉದ್ದ ಎಷ್ಟಿದೆ? 20 ಮೀಟರ್. ಸೊ tan 60 ಡಿಗ್ರಿ ಏನಾಗಿದೆ ಹೇಳಿ? √3 ಈಕ್ವಲ್ ಟು AB ಪ್ಲಸ್ BC 20 ಮೀಟರ್ ಡಿವೈಡೆಡ್ ಬೈ 20. ಸೊ ಇದೇನಾಗತ್ತೆ? √3 ಇಂಟು 20 ಈಕ್ವಲ್ ಟು AB ಪ್ಲಸ್ 20. ಸೊ ಇದೇನಾಗತ್ತೆ? AB ಈಕ್ವಲ್ ಟು ಏನಾಗತ್ತೆ? 20√3 ಮೈನಸ್ 20. ಸೊ AB ಈಕ್ವಲ್ ಟು ಏನಾಗತ್ತೆ? 20 ಕಾಮನ್ ಆಗತ್ತೆ, ಎರಡರಲ್ಲೂ ಸಾಮಾನ್ಯವಾಗಿದೆ. √3 ಮೈನಸ್ 1 ಮೀಟರ್. ಹಾಗಾದ್ರೆ ಇಲ್ಲಿ ಈ ಒಂದು ಪ್ರಸರಣ ಗೋಪುರದ ಎತ್ತರ ಏನಾಗತ್ತೆ? AB ಈಕ್ವಲ್ ಟು ಏನಾಗತ್ತೆ ಹೇಳಿ? 20 ಇಂಟು √3 ಮೈನಸ್ 1 ಮೀಟರ್ ಆಗಿದೆ.